ಅಕ್ಕ, ಎಂತ ಕೆಲ್ಸ ಆಗೋಯ್ತು ಅಕ್ಕ. ದೇವ್ರಂತ ಭಾವನ್ನ, ನಮ್ಮನೆ ಮಗಳನ್ನ ಭಗವಂತ ಕರ್ಕೊಂಡ್ಬಿಟ್ಟ. ಆ ದೇವ್ರು ನಿನಗಿಂತ ಅನ್ಯಾಯ ಮಾಡ್ತಾನೆ ಅಂತ ಊಹಿಸಿರ್ಲಿಲ್ಲ ಅಕ್ಕ, ಊಹಿಸಿರ್ಲಿಲ್ಲ. ಜನಕ್ಕೆ ಒಳ್ಳೇದ್ ಮಾಡಿದ್ದಾರೆ ಹೊರತು ಭಾವ ಯಾರಿಗೂ ಯಾವತ್ತೂ ಏನೂ ಅನ್ಯಾಯ ಮಾಡಿಲ್ಲ. ಮತ್ತೆ ಭಗವಂತ ಯಾಕಿಂತ ಶಿಕ್ಷೆ ಕೊಟ್ಟು? ನೀವೇ ನಿಮ್ ಕೈಯಾರೆ ಸಾಯಿಸಿ ಏನು ಗೊತ್ತಿಲ್ದಿರೋ ತರ ನಾಟಕ ಆಡ್ತಿದ್ದೀರಲ್ಲ ಚಿಕ್ಕತ್ತೆ. ನಮ್ಮ ವಂಶಕ್ಕೆ ಶಾಪ ಕಾಡ್ತಿದೆ ಅಂತ ಅವತ್ ಸಾಧು ಹೇಳಿದ್ದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಆದ್ರೆ ಆ ಶಾಪಕ್ಕೆ ನೀವೇ ಬಲಿ ಆಗ್ತೀರಾ ಅಂತ ಅನ್ಕೊಂಡಿರಲಿಲ್ಲ ದೊಡ್ಡಪ್ಪ. ಆ ಆಭರಣಕ್ಕೋಸ್ಕರ ದೇವ್ರು ನಿಮ್ಮನ್ನ ನಮ್ಮಿಂದ ದೂರ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರಲಿಲ್ಲ ದೊಡ್ಡಪ್ಪ. ನಿಲ್ಸೋ ನಿನ್ ನಾಟಕನ. ಬಿಡು ದೇವಂಶ್, ಬಿಡು ಬಿಡು ದೇವಂಶ್. ಮರ್ಯಾದೆಯಿಂದ ನಿಜ ಹೇಳು. ಯಾವ ನಿಜ ದೇವಾಂಶ್? ನಿನ್ ನಾಟಕ ಮಾಡಿದ್ ಸಾಕು, ನಿಜ ಹೇಳೋ. ನಿಜ ಹೇಳು. ನಾಟಕ ಅಂದ್ರೆ ಏನು ದೇವ? ನನ್ ಮಗನ್ ಬಿಟ್ಬಿಡು, ಬಿಡು ನನ್ ಮಗನ. ದೇವ, ಏನ್ ಮಾಡ್ತಾ ಇದೀಯೋ ನೀನು? ಬಿಡಲ್ಲ ಇಂದು. ಇದಕ್ಕೆಲ್ಲ ಕಾರಣ ಇವನೇ. ನಿಜ ಹೇಳೋ. ಇಷ್ಟೆಲ್ಲ ಆಗೋದಕ್ಕೆ ನೀನೇ ತಾನೇ ಕಾರಣ. ಹೇಳೋ. ನನ್ನ ಮಗ ಅನ್ಯಾಯ ಮಾಡೋದು ಅಂದ್ರೆ ಏನು ದೇವ? ಬಿಡು, ಅವನ್ಗೇನು ಗೊತ್ತಿಲ್ಲ, ಅವನ ಅಮಾಯಕ. ಹೌದು, ಇವ್ನಿಗೇನು ಗೊತ್ತಿಲ್ಲ, ನಿನಗೂ ಏನು ಗೊತ್ತಿಲ್ಲ. ಇಬ್ರು ತುಂಬಾನೇ ಅಮಾಯಕರು. ಬಿಡು ದೇವಾಂಶ್, ಬಿಡು. ದೇವ, ಏನಾಯ್ತು? ಇಂದು ಇವನು ತಾಯಿ ಸೇರ್ಕೊಂಡು ಶಾಪನ ಆಯುಧವಾಗಿ ಬಳಸ್ಕೊಂಡು ಅಪ್ಪನ್ನು ಅತ್ತೆನೂ ಸಾಯಿಸ್ಬಿಟ್ರು. ದೇವಾಂಶ್, ನಾನ್ ಸಾಯಿಸೋದಂದ್ರೇನು? ಹೇಯ್, ನನಗ್ ಗೊತ್ತು ಕಣ, ಇದು ನಿನ್ ಕೆಲ್ಸನೇ ಅಂತ. ಮರ್ಯಾದೆಯಿಂದ ಹೇಳು, ಯಾಕೆ ಹೀಗ್ ಮಾಡಿದ್ರಿ? ದೇವಾಂಶ್, ಮಾವ ಚಿಕ್ಕಿ ಆಕ್ಸಿಡೆಂಟಲ್ ಸತ್ರೆ ಪಾಪ ನೀನ್ ಇವ್ರಿಗಂತಿದ್ಯಲ್ಲ. ಆಗಿದ್ದು ಆಕ್ಸಿಡೆಂಟ್ ಅಲ್ಲ, ಅದಕ್ಕೆ ಪಕ್ಕ ಸ್ಕೆಚ್ ಹಾಕಿ ಪ್ಲಾನ್ ಮಾಡಿ ಇದನ್ನ ಆಕ್ಸಿಡೆಂಟ್ ಅನ್ನೋ ಹಾಗೆ ಮಾಡಿದ್ದಾರೆ. ಆಯುರ್ವೇದ ಸೆಂಟರ್ಗೆ ಹೋಗ್ತಾ ಇದ್ದ ಅಪ್ಪ ಅತ್ತೆ ಇಬ್ರು ನೇರವಾಗಿ ಅವ್ರಲ್ಲಿಗೆ ಹೋಗದೆ ಯಾವುದೋ ಅಪಾಯದಲ್ಲಿ ಸಿಕ್ಕಾಕೊಂಡಿದೀವಿ ಅಂತ ಫೋನ್ ಮಾಡಿದ್ರು. ವಂಶಕ್ಕೆ ಸೇರಿ ಸಂಪತ್ತು ಕೊಟ್ರೇನೆ ಬಿಡ್ತಾರೆ ಅಂತ ಹೇಳಿದ್ರು. ಅವ್ರು ಹೇಳಿದ ಜಾಗಕ್ಕೆ ಹೋಗೋಷ್ಟರಲ್ಲಿ ಅವ್ರು ಅಲ್ಲಿರ್ಲಿಲ್ಲ. ಮತ್ತೆ ಅವ್ರು ನನಗೆ ಫೋನ್ ಮಾಡಿ ಯಾವ ಅಪಾಯನೂ ಇಲ್ಲ, ಯೋಚನೆ ಮಾಡಬೇಡ ಅಂತ ಹೇಳಿದ್ರು. ಯಾವ ಅಪಾಯನೂ ಇಲ್ಲ ಅಂದಮೇಲೆ ಹಾಗೆ ಹೇಳೋ ಅಂತ ಅವಶ್ಯಕತೆ ಏನಿತ್ತು? ಒಡವೆಗೋಸ್ಕರ ಇವರೇ ಅತ್ತೆ ಮತ್ತೆ ಅಪ್ಪನ್ನ ಕರ್ಕೊಂಡು ಹೋಗಿ ಸಿಕ್ಕಾಕೋತೀವಿ ಅಂತ ಗೊತ್ತಾದ ಮೇಲೆ ಅಪ್ಪನ ಕೈಲಿ ಕ್ಷೇಮವಾಗಿದ್ದೀವಿ ಅಂತ ಹೇಳಿಸಿದ್ರು. ಆದ್ರೆ ಆಮೇಲೆ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು ಅಂತ ಟಿವಿಲಿ ನ್ಯೂಸ್ ಬಂತು. ಇಷ್ಟೆಲ್ಲ ಆಗೋದಕ್ಕೆ ಇವರಿಬ್ರೇ ಕಾರಣ. ಅಲ್ಲಿ ಏನಾದ್ರೂ ನಡೆದಿರ್ಬೋದು ದೇವಾಂಶ್. ಅದನ್ ಮಾಡಿರೋದು ಇವ್ರೇ ಅನ್ನೋದಕ್ಕೆ ಏನ್ ಸಾಕ್ಷಿ ಇದೆ? ಹಾ ಕೇಳಮ್ಮ, ಅಷ್ಟಕ್ಕೂ ಈ ಮನೇಲಿ ಕಾಲಿಡಲ್ಲ ಅಂತ ಪ್ರಮಾಣ ಮಾಡಿ ಹೋಗಿದ್ದೆ ನಾನು. ಆದ್ರೆ
ಭಾವ ಸತ್ತೋದ್ರು, ನನ್ ಓರ್ಗಿತ್ತಿ ದುಃಖದಲ್ಲಿರ್ತಾಳೆ ಅಂತ ಪ್ರಮಾಣನ ಪಕ್ಕಕ್ಕಿಟ್ಟು ಸಮಾಧಾನ ಹೇಳೋಣ ಅಂತ ಬಂದ್ರೆ ನನ್ನನ್ನು ನನ್ ಮಗನ್ನು ಹಂತಕರು ಅಂತಿದ್ದೀರಾ. ಅಷ್ಟಕ್ಕೂ ನಾವ್ಯಾಕೆ ಹೀಗ್ ಮಾಡ್ತೀವಿ? ಆಸ್ತಿಗೋಸ್ಕರನಾ? ಅಷ್ಟಕ್ಕೂ ಆಸ್ತಿನೇ ಬೇಡ ಅಂತ ಹೋದವಳು ನಾನು. ನಾವು ಸಾಯಿಸ್ತೀವ ಹೇಳು? ಈ ಆಸ್ತಿಗೋಸ್ಕರ ಅಲ್ಲ, ಇದಕ್ಕೂ ಬೆಲೆ ಬಾಳೋ ವಂಶಕ್ಕೆ ಸೇರಿದ ಸಂಪತ್ತಿಗೋಸ್ಕರ ಇದನ್ನೆಲ್ಲ ಮಾಡಿದ್ರಿ. ನನಗೆ ಕಾಲ್ ಮಾಡಿ ಹೆದರಿಸಿದ್ದು ನೀವೇ ತಾನೆ. ಅವತ್ತು ದೇವ್ರ ಆಭರಣ ತರೋದಕ್ಕೆ ನೆಲಮಾಳಿಗೆ ಒಳಗೆ ನಾವು ಹೋದಾಗ ನಮ್ಮಿಬ್ರಿಗೂ ಪ್ರಜ್ಞೆ ತಪ್ಪಿಸಿ ಆ ಆಭರಣಗಳ ತಗೊಂಬಂದಿದ್ದು ನೀವೇ ತಾನೆ. ಏನ್ ಹೇಳ್ತಿದ್ಯಾ ದೇವಾಂಶ್? ಹೌದು ಅತ್ತೆ, ನೀವೆಲ್ರೂ ಭಯ ಪಡ್ತೀರಾ ಅಂತ ಅವತ್ತು ದೇವ್ರ ಒಡವೆ ಸಿಕ್ತು ಅಂತ ನಿಮ್ಮೆಲ್ರಿಗೂ ಸುಳ್ಳು ಹೇಳಿದ್ವಿ. ಆ ಒಡವೆಗಳನ್ನ ಇವನೇ ಕದ್ದು ಅದಾದ್ಮೇಲೆ ವಂಶಕ್ಕೆ ಸೇರಿದ ಸಂಪತ್ತಿಗೋಸ್ಕರ ಬಾವನ್ನ ಹೆದರಿಸಿದ್ದಾನೆ. ಅವತ್ತು ಇವ್ರು ಮಾತಾಡಿದ್ ನೋಡಿ ಇವ್ರು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾರೆ ಅಂತ ನನ್ಗೆ ಅರ್ಥ ಆಯ್ತು. ಆ ಆಕ್ಸಿಡೆಂಟ್ ಕೂಡ ಅದಾಗೆ ಆಗಿರೋದಲ್ಲ ಅಮ್ಮ, ಆ ಸಂಪತ್ತಿಗೋಸ್ಕರ ಇವರೇ ಪ್ಲಾನ್ ಮಾಡಿಸಿರೋದು. ಎಂತ ಕೆಲಸ ಮಾಡಿದ್ದಾರೆ? ಆಸ್ತಿಗೋಸ್ಕರ ನನ್ನ ಮಗನ ಪ್ರಾಣನ ಬಲಿ ತಗೊಂಡ್ರ? ಅತ್ತೆ, ದೇವಾಂಶ ಆದ್ರೆ ಏನೋ ಆವೇಶದಲ್ಲಿ ಮಾತಾಡ್ತಿದ್ದಾನೆ ಅನ್ಕೋಬಹುದು. ನೀವು ಹಾಗೆ ಅಂತಿದ್ದೀರಲ್ಲ. ಆವೇಶದಲ್ಲಿ ಮಾತಾಡ್ತಾ ಇರೋದಲ್ಲ ಚಿಕ್ಕಮ್ಮ, ಫೋನ್ ಮಾಡಿ ಒಡವೆ ಬಗ್ಗೆ ಮಾತಾಡಿದ್ದು ನೀವು. ನನ್ನ ಮೊಬೈಲಲ್ಲಿ ಎಲ್ಲ ರೆಕಾರ್ಡ್ ಆಗಿದೆ, ಇನ್ನು ತಪ್ಪಿಸ್ಕೊಳಕ್ಕಾಗಲ್ಲ ನೀವು. ನೀನು ಒಡವೆಗೋಸ್ಕರ ಫೋನ್ ಮಾಡಿ ಹೆದರ್ಸಿದ್ಯಾ? ನಮ್ ದೇವಾಂಶ್ ಹೇಳ್ತಿರೋದು ನಿಜನಾ? ಹೇಳಮ್ಮ. ಹೌದು ಅತ್ತೆ, ನಾನೇ ಫೋನ್ ಮಾಡಿ ಹೆದರ್ಸಿದ್ದೆ. ಆ ಸಂಪತ್ತನ್ನ ಕೊಟ್ರೆ ಒಡವೆ ಕೊಡ್ತೀನಿ ಅಂತ ಹೇಳ್ದೆ. ನಿಜಾನೇ. ಆದ್ರೆ ಭಾವನ್ ಸಾವುಗೆ ನನಗೆ ಯಾವ ಸಂಬಂಧನೂ ಇಲ್ಲ. ಏನ್ ಹೀಗ್ ಮಾತಾಡ್ತಾ ಇದಾರೆ? ಇವ್ರು ತಾವಾಗೆ ಸಿಕ್ಕಾಕೊಂತಿದಾರ. ಅದು ನಾನಲ್ಲ ದೇವಾಂಶ್ ಅಂತ ಹೇಳಿದ್ರೆ ಆಗೋಗ್ತಿತ್ತಲ್ವಾ? ನೋಡ್ದ್ಯಾ ಎಂದು ಸಂಪತ್ ಕೊಟ್ರೇನೆ ಆಭರಣ ಕೊಡೋದು ಅಂದಿದ್ದಾರೆ ಅಂದ್ರೆ ಆಭರಣ ಅವ್ರ ಹತ್ರನೇ ಇದೆ ಅಂತ ಅಲ್ವಾ? ಇವ್ರೆ ಅದನ್ನ ಕದ್ದಿದ್ದಾರೆ ಅಂತ ಅಲ್ವಾ? ಅಲ್ಲ, ಆ ಒಡವೆನ ನಾವು ಕದಿಲಿಲ್ಲ. ನನ್ ಮಗನಿಗೂ ಸೇರ್ಬೇಕಾಗಿರೋ ಆ ವಂಶದ ಸಂಪತ್ತನ್ನ ನೀನ್ ಒಬ್ಬನೇ ಅನುಭವಿಸ್ತಾ ಇದೀಯಾ ಅಂತ ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ ಇಲ್ದೇ ಇರೋ ಒಡವೆನ ಇದೆ ಅಂತ ಹೇಳಿದ್ವಿ. ಇವಾಗ ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಆ ಆಭರಣ ನಿಮ್ ಹತ್ರನೇ ಇದೆ. ಅದೇನಾದ್ರೂ ಇದ್ದಿದ್ರೆ ಅದರಿಂದಾನೇ ಏನಾದ್ರೂ ಮಾಡ್ಕೋಬೋದಾಗಿತ್ತಲ್ಲ ದೇವಾಂಶ್. ಮತ್ತೆ ನಾವ್ ಯಾಕೆ ಇಲ್ಲಿ ಬರಕ್ ಹೋಗ್ತಿದ್ವಿ? ಹೌದು, ವಾಪಸ್ ಬರ್ತಾ ಇರಲಿಲ್ಲ. ಆದ್ರೆ ಆಸೆ, ಅದಕ್ಕಿಂತ ಹೆಚ್ಚಾಗಿ ಜಾಸ್ತಿ ಪಡ್ಕೋಬೇಕು ಅನ್ನೋ ದುರಾಸೆ. ಆ ದುರಾಸೆಯಿಂದಾನೆ ನನ್ನ ಹತ್ರ ಸಂಪತ್ತಿದೆ ಅಂತ ಗೊತ್ತಾದ ತಕ್ಷಣ ನಿಮ್ಮ ಹತ್ರ ಆಭರಣ ಇದೆ ಅಂತ ಫೋನ್ ಮಾಡಿದ್ರಿ. ಅಲ್ಲ, ಆ ಒಡವೆಗಳಿದೆ ಅಂತ ನೀನ್ ಹೇಳಿದ ಕಾರಣಕ್ಕೆ ಅದು ನಮ್ಮ ಹತ್ರ ಇದೆ ಅಂತ ನನ್ನ ಮಗನ ಯಾರೋ ಬಂಧಿಸಿ ಅವನು ಪ್ರಾಣ ಹೋಗೋ ಹಾಗೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಇಲ್ದೇ ಇರೋ ಸಂಪತ್ತು ಇದೆ ಅಂತ ಹೇಳಿ ಈ ಇಡೀ ಕುಟುಂಬನ ಆಪತ್ತಿಗೆ ಸಿಕ್ಕಾಕ್ಸಿರೋದು ನೀನು ದೇವಾಂಶ್. ಏನ್ ಹೇಳ್ತಿದ್ದೀರಾ ಅತ್ತೆ? ಆಕ್ಚುಲಿ ಸಂಪತ್ತೇ ಇಲ್ವಾ? ಈ ದೇವಾಂಶ್ ನಾಟಕ ಮಾಡಿದ್ನಾ? ಹೌದು, ಇಲ್ಲ. ಆದ್ರೆ ಇದೆ ಅಂತ ದೇವಾಂಶ್ ಸುಳ್ಳು ಹೇಳಿದ ಕಾರಣಕ್ಕೆ ಅದ್ರಲ್ಲಿ ನಮಗೂ ಪಾಲ್ ಸಿಗತ್ತೆ ಅಂತ ಅದಕ್ಕೋಸ್ಕರ ವಾಲಿನ ಬಂಧಿಸಿಟ್ಕೊಂಡಿದ್ರು.
ಕೇವಲ ನನ್ ಮಗನ ಬಿಡಿಸ್ಕೊಳ್ಳೋದಕ್ಕೋಸ್ಕರನೇ ದೇವರ ಒಡವೆ ನನ್ನ ಹತ್ರ ಇದೆ ಅಂತ ಹೇಳಿ ವಂಶಕ್ ಸೇರಿದ ಸಂಪತ್ತು ಬೇಕು ಅಂತ ಕೇಳಿದ್ನೆ ಹೊರತು ನಿಜವಾಗ್ಲೂ ನಮ್ಮ ಹತ್ರ ಏನೂ ಇಲ್ಲ. ನಾವಂತೂ ಯಾರನ್ನು ಸಾಯಿಸಿಲ್ಲ. ಇದು ನಿಜ, ಇದೇ ನಿಜ. ಈಗ ಭಾವನ್ನ ನಮ್ ಶಾಂತನ್ನ ಕೂಡ ಆ ಸಂಪತ್ತಿಗೋಸ್ಕರನೇ ಯಾರೋ ಸಾಯಿಸಿರ್ತಾರೆ. ದೇವಾಂಶ್, ಇದೆಲ್ಲ ನೀನು ಇಲ್ದೇ ಇರೋ ಸಂಪತ್ತನ್ನ ಇದೆ ಅಂತ ಹೇಳಿದ ಕಾರಣಕ್ಕೇನೆ ಈ ತರ ಆಗಿರೋದು. ಅರ್ಥ ಮಾಡ್ಕೋ. ಹೌದು, ಸಂಪತ್ತಿದೆ ಅಂತ ಸುಳ್ಳು ಹೇಳಿ ದೊಡ್ಡಪ್ಪ ಮತ್ತೆ ಅತ್ತೆ ಸಾಯೋದಕ್ಕೆ ಒಂದು ರೀತಿಲಿ ನೀನೇ ಕಾರಣ ದೇವಾಂಶ್. ಏನಂದೆ? ಸಂಪತ್ತಿದೆ ಅಂತ ನಾನ್ ಸುಳ್ಳು ಹೇಳಿದ್ನ? ಅದು ಸುಳ್ಳು ಅಂತ ನನಗೆ ವೈದೇಹಿಗೆ ಬಿಟ್ರೆ ಅದ್ರ ಬಗ್ಗೆ ಗೊತ್ತಿದ್ದು ನಮ್ಮಪ್ಪನಿಗೆ ಮಾತ್ರ. ಹಾಗಾದ್ರೆ ಈ ವಿಚಾರ ನಿನಗೆ ಹೇಗೆ ಗೊತ್ತಾಯ್ತು? ಅಂದ್ರೆ ನಮ್ಮಪ್ಪನ್ನ ಕಿಡ್ನಾಪ್ ಮಾಡಿದ್ ನೀವೇ. ಸಂಪತ್ತಿಲ್ಲ ಅನ್ನೋ ವಿಚಾರ ಗೊತ್ತಾದ ಕೂಡಲೇ ಅವ್ರನ್ನ ಸಾಯಿಸ್ಬಿಟ್ರಿ ಅಲ್ವಾ? ಹೇಳೋ. ಹೌದು, ನನಗೂ ಕೂಡ ಅವರು ಸತ್ಯ ಹೇಳಲಿಲ್ಲ. ಅಂದ್ರೆ ಈಗ ನನ್ನ ಮಗ ಹೇಳ್ತಾ ಇರೋದು ಸತ್ಯ. ನನ್ನ ಹರ್ಷನ ಕುಂಕುಮನೆ ದೂರ ಮಾಡ್ಬಿಟ್ಯ ಸುವರ್ಣ. ಯಾಕೆ ಹಾಗೆ ಮಾಡ್ದೆ ಹೇಳು, ಯಾಕೆ ಮಾಡ್ದೆ? ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ ಕೌಸಲ್ಯ. ಇಲ್ಲಕ್ಕ, ಈ ನಿಜ ಭಾವ ನನಗೆ ಹೇಳಿದ್ದಾರೆ. ವಾಲಿನ ಯಾರೋ ಸಂಪತ್ಗೋಸ್ಕರ ಕಿಡ್ನಾಪ್ ಮಾಡಿದ್ರಲ್ಲ, ಆಗ ಭಾವನ್ಗೆ ಫೋನ್ ಮಾಡಿ ಈ ವಿಷಯ ಹೇಳ್ದೆ. ಆಗ ಆ ಸಂಪತ್ತು ಇದ್ರೆ ತಾನೇ ಅಂದ್ರು. ನನಗೆ ಹಾಗೆ ಗೊತ್ತಾಯ್ತೇ ಹೊರತು ನೀವ್ ಅನ್ಕೊಳ್ತಿರೋ ಹಾಗೆ ನಾನು ಭಾವನ್ ಪ್ರಾಣ ತೆಗಿಲಿಲ್ಲ ಅಕ್ಕ. ನಾನು ಯಾಕೆ ಹಾಗೆ ಮಾಡ್ತೀನಕ್ಕ? ಆಸ್ತಿನ ಹೇಗೂ ಹಂಚ್ಕೊಳ್ಳಿಲ್ಲ, ನೋವನ್ನಾದ್ರೂ ಹಂಚ್ಕೊಳ್ಳೋಣ ಅಂತ ಬಂದ್ರೆ ನಮ್ಮನ್ನ ಕೊಲೆಗಾರರು ಅಂತಿದ್ದೀರಾ. ಇಲ್ಲ ಅತ್ತೆ, ಇವಾಗ್ಲೂ ಕೂಡ ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನಿಮ್ ಮಗನ್ನ ಯಾರಾದ್ರೂ ಕೂಡ ಹಾಕಿರ್ಬೋದು, ಆದ್ರೆ ವಂಶದ ಸಂಪತ್ತಿಗೋಸ್ಕರ ಮಾತ್ರ ಅಲ್ಲ. ಆ ವಿಷಯ ನಿಮ್ಗೂ ಗೊತ್ತಿದೆ. ಸಾಕು ವೈದೇಹಿ, ಎಲ್ಲಿ ಅಪವಾದ ನಿಮ್ ಮಗು ಮೇಲೆ ಬೀಳುತ್ತೋ ಅಂತ ವಾಲಿ ಮತ್ತೆ ಅತ್ತೆ ಮೇಲೆ ಆರೋಪ ಹೊರಿಸ್ತಾ ಇದ್ಯಾ? ನನ್ ಮಗು ಮೇಲೆ ಆರೋಪ ಬರೋದು ಅಂದ್ರೇನು? ಏನ್ ಮಾತಾಡ್ತಿದ್ದೀರಾ ಅಕ್ಕ? ಹೌದು, ನಿನ್ ಹೊಟ್ಟೆಲಿರೋ ಮಗು ಮನೇಲಿರೋರ್ ಪ್ರಾಣನ ಬಲಿ ತಗೊಳತ್ತೆ ಅಂತ ನಿನ್ನೆ ಆ ಕಣಿಯಮ್ಮ ಹೇಳ್ದಾಗ ಏನೋ ಹೇಳ್ತಾ ಇದ್ದಾಳೆ ಅಂತ ನನ್ ತಲೆ ಕೆಡಿಸ್ಕೊಳಕ್ ಹೋಗಿರ್ಲಿಲ್ಲ. ಶುಭಾನೇ ಅಶುಭಕ್ಕೆ ಕಾರಣ ಆಗ್ತಿದೆ ತಾಯಿ. ಹುಟ್ಟುತ್ತಿರೋದು ವಂಶದ ಕುಡಿ ಅಲ್ಲ, ಪ್ರಾಣ ತೆಗಿಯೋಂತ ಪಾಷಾಣ. ಮನೆಗೆ ವಾರಸ್ತಾರ ಬರ್ತಾನೆ ಅಂತ ಸಂಭ್ರಮ ಪಡ್ತಿದ್ದೀರಾ ಅನ್ಸತ್ತೆ. ಅದೇ ಅವ್ರ ಮಾತನ್ನ ನಂಬಿ ಹುಷಾರಾಗಿದ್ದಿದ್ರೆ ಪರಿಸ್ಥಿತಿ ಹೀಗಿರ್ತಿರ್ಲಿಲ್ಲ ಅಲ್ವಾ? ಇದಕ್ಕೆಲ್ಲ ಕಾರಣ ನಿನ್ ಹೊಟ್ಟೆಲ್ ಬೆಳಿತಿರೋ ಮಗು, ಅರ್ಥ ಮಾಡ್ಕೋ. ಏನ್ ಮಾತಾಡ್ತಿದ್ಯಾ ಅಕ್ಕ? ನನ್ ಮಗು ಅಮ್ಮನ್ನ ಮಾವನ್ನ ಬಲಿ ತಗೊಂಡಿದ್ಯಾ? ಹೀಗ್ ಮಾತಾಡೋಕ್ ಮನ್ಸ್ ಹೇಗ್ ಬರತ್ತೆ ನಿಂಗೆ? ಇರೋದನ್ನ ಹೇಳ್ತಾ ಇದ್ದೀನಿ ವೈದೇಹಿ. ಈ ನಿನ್ ಮಗು ಮನೆ ನನ್ನ ದೀಪನ ಆರಿಸ್ಬೇಕು ಅಂತಾನೆ ಹುಡ್ತಾ ಇದೆ. ಈ ಮನೆಗೆ ಯಜಮಾನ್ರಾದ ಮಾವನ್ನೇ ಬಲಿ ತಗೊಂತು.
ಹಣೆ ಮೇಲೆ ಕುಂಕುಮನೇ ಇಡದೆ ಇರೋ ಹಾಗೆ ಮಾಡ್ಬಿಡ್ತು. ಕೊನೆಗೆ ನಿನ್ನ ಸ್ವಂತ ತಾಯಿನೂ ನಿನ್ನಿಂದ ದೂರ ಮಾಡ್ಬಿಡ್ತು. ಈ ಶಾಪನ ಹೊತ್ಕೊಂಡಿರೋದು ನಿನ್ನ ಹೊಟ್ಟೆಲಿರೋ ಪಿಂಡನೇ. ಅದ್ಕೆ ದೇವಾಂಶ್, ಯಾರು ಎಷ್ಟೇ ಕಿರ್ಚ್ಕೊಂಡ್ರು ಇದೇ ನಿಜ. ಆ ಕಣಿಯಮ್ಮ ಹೇಳಿದ ಮಾತು ನೆನ್ಸ್ಕೊಂಡ್ರೆ ಇನ್ನೂ ಏನೇನು ಅನಾಹುತ ಆಗುತ್ತೋ ಅಂತ ಭಯ ಆಗ್ತಿದೆ ನನಗೆ. ಅಪ್ಪನ್ನು ಅತ್ತೆನೋ ಮರೆಯೋದಕ್ಕೆ ಕಷ್ಟನೇ ವೈದೇಹಿ. ಅದು ಆಗದಿರೋ ಕೆಲಸ. ಹಾಗೆ ಹೊಟ್ಟೆಲಿರೋ ಮಗುನ ಮರಿಬಾರ್ದಲ್ವಾ? ಆ ಮಗುಗೋಸ್ಕರ ಆದರೂ ಟೈಮ್ ಕರೆಕ್ಟಾಗಿ ಊಟ ನಿದ್ದೆ ಮಾಡ್ಬೇಕಲ್ವಾ ನೀನು? ನಮ್ಮ ಮಗು ಏನ್ ತಪ್ಪು ಮಾಡಿದೆ ಬಾವ? ಅದ್ರ ಮೇಲೆ ಅಪವಾದ ಹೊರಿಸ್ತಾ ಇದ್ದಾರಲ್ಲ ಇವರು. ಅಮ್ಮ ಮಾವ ಸತ್ತು ಹೋಗೋದಕ್ಕೆ ಕಾರಣ ನಮ್ಮ ಮಗುನ? ಇಲ್ಲ ವೈದೇಹಿ, ಅವ್ರಗಳ ಆಲೋಚನೆನೇ ಸರಿ ಇಲ್ಲ. ಅದು ದ್ವೇಷ ಆಗಿರ್ಬೋದು, ಅಸೂಯೆ ಆಗಿರ್ಬೋದು. ಅವ್ರಿಗೇನೋ ಹೇಳಿದ್ರು ಅಂತ ಬೇಜಾರು ಮಾಡಿಕೊಂಡು ಆಹಾರ ನಿದ್ದೆನ್ ಬಿಟ್ರೆ ನಮಗೂ ಏನಾಗಬೇಕು ನೀನೇ ಹೇಳು. ಅಷ್ಟಕ್ಕೂ ಈ ಥರ ಮಾತಾಡೋದಕ್ಕೆ ಅವ್ರಿಗೆ ಮನಸ್ಸು ಹೇಗೆ ಬರುತ್ತೆ ಬಾವ? ಈ ಮಗು ಮೇಲೆ ನಾವೆಷ್ಟು ಆಸೆಗಳಿಟ್ಕೊಂಡಿದೀವಿ. ನಮ್ಮ ವಂಶನ ಉದ್ಧಾರ ಮಾಡ್ತಿದೆ ಅಂತ ಮಾವ ಎಷ್ಟು ಖುಷಿ ಪಡ್ತಿದ್ರು. ಈ ವಂಶಕ್ಕೆ ವರ ಆಗಿರೋ ಈ ಮಗುನ ಶಾಪ ಅಂತ ಹೇಳ್ತಿದ್ರೆ ಮನ್ಸಿಗೆ ತುಂಬಾ ನೋವಾಗ್ತಿದೆ ಬಾವ. ನಮ್ಮ ಮಗುನ ದೂಷಿಯಾಗಿ ಮಾಡ್ತಿದ್ರೆ ಒಂದ್ ತೊಟ್ಟು ನೀರು ಗಂಟ್ಲಲ್ಲಿ ಇಳಿತಾ ಇಲ್ಲ ಬಾವ. ಅವ್ರು ಹಾಗೆ ಹೇಳ್ತಾರೆ ವೈದೇಹಿ. ಅವ್ರಗಳಿಗೆ ಇದೊಂದು ಅವಕಾಶ. ಆ ಮಾತಿಗೆಲ್ಲ ತಲೆ ಕೆಡಿಸ್ಕೊಂಡು ನೀನು ಹೀಗೆ ಸಂಕಟ ಅನುಭವಿಸ್ತಾ ಇದ್ರೆ ನಾವು ನಮ್ಮ ಮಗುಗೆ ಅನ್ಯಾಯ ಮಾಡ್ದ ಹಾಗಾಗತ್ತೆ.